ಬೆಂಗಳೂರು ಸೆಕೆಂಡ್ ಡೇ. ನಿನ್ನೆ ಫಸ್ಟ್ ಡೇ, ಸೆಕೆಂಡ್ ಡೇ. 3 ಜನದ ಸೈಕಲ್, ಹೊಸ ಸೈಕಲ್. ಸ್ಕೂಲ್ ಹೊಂಟ್ತಾರೆ. ನನ್ನ ಮಗ ಇವತ್ತು ನಾನು ಬಂದಿರೋದ್ರಿಂದ ಚಕ್ಕರ್ ಹೊಡೆದು ಕುಂತ್ಬಿಟ್ಟಿದ್ದಾನೆ, ಹುಷಾರಿಲ್ಲ ಅಂತ. ಇವರಿಬ್ಬರು ಹೊಂಟಿದ್ದಾರೆ. ಇವ್ ನನ್ನ ತಂಗಿ ಮಗ, ಇವಳು ನನ್ನ ತಂಗಿ ಮಗಳು. ಆಯ್ ಮಾಡ ಕೊಡು. ನೀನು ಹಿಡ್ದಲ್ಲ, ಅಮ್ಮ ಹಿಡಿತಮ್ಮ. ನನಗೆ ಬೇಗ ಸ್ನಾನ ಮಾಡಲ್ಲ, ಏನೂ ಮಾಡಲ್ಲ. 7 ಗಂಟೆಗೆ ಎದ್ದು ಸ್ವಲ್ಪ ಬಂದು ಬಾಯ್ ಕನಕ, ಬಾಯ್. ಇವತ್ತ ನಮ್ಮ ಬಾಸ್ ಇಲ್ಲೇ ಕುಂತ್ಬಿಟ್ಟಿದ್ದಾರೆ, ಹುಷಾರಿಲ್ಲ ಅಂತ. ನನ್ನ ಮಗ ಶಾಪಿಂಗ್ ಹೋಗಪ್ಪ, ಟೆಂಪರ್ ಗ್ಲಾಸ್ ಹಾಕಿಸ್ತೀನಿ ಅಂತ ಕರ್ಕೊಂಡು ಹೋಗ್ತಾನೆ. ಏನು ಕೊಡಿಸ್ನೂ ಗೊತ್ತಿಲ್ಲ. ಶಾಪಿಂಗ್ ಮಾಡ್ಕೊಂಬಂತ ತೋರಿಸ್ತೀನಿ ಏನು ಕೊಡಿಸ್ತಾ ಅಂತ. ದೊಡ್ಡಣ್ಣ ಮನೆ ತೋರಿಸ್ತೀನಿ. ನಮಸ್ತೆ ಫ್ರೆಂಡ್, ಇಲ್ಲಿ ದೊಡ್ಡಣ್ಣವ್ರ ಮನೆ ಇದೆ, ಫಿಲಮ್ ಆಕ್ಟ್ರೆಸ್ ದೊಡ್ಡಣ್ಣ ಅವ್ರ ಮನೆ. ಯಾರು ಇದ್ದಾರೆ, ಇದೇ ಅವ್ರ ಮನೆ. ಹಾಂ, ಇದೇ ಅವ್ರ ಮನೆ ಫ್ರೆಂಡ್, ಫಿಲಮ್ ಆಕ್ಟ್ರೆಸ್ ದೊಡ್ಡಣ್ಣ. ಇಲ್ಲ ಎಲ್ಲಿ ದೇವಸ್ಥಾನದಲ್ಲಿ ಎಷ್ಟು ದೇವರು ಇದ್ದೀವಿ? ಎಲ್ಲ ದೇವರು ದೇವಸ್ಥಾನ ಇಲ್ಲಿದೆ. ಗಣಪತಿ, ರಾಘವೇಂದ್ರ, ತಿಮ್ಮಪ್ಪ, ಅಯ್ಯಪ್ಪ, ನವಗ್ರಹ, ಆಂಜನೇಯ, ಎಲ್ಲ ದೇವತೆಗಳು ಇಲ್ಲೇ ಇದ್ದಾವೆ ಈ ದೇವಸ್ಥಾನದಲ್ಲಿ. ಒಂದೇ ದೇವಸ್ಥಾನದಲ್ಲಿ ಎಲ್ಲ ದೇವರು. ನನಗೆ ಈ ಏರಿಯಾ ಅಷ್ಟಾಗಿ ಗೊತ್ತಿಲ್ಲ, ಈ ಏರಿಯಾ ನಾನೇನು ಜಾಸ್ತಿ ಓಡಾಡಿಲ್ಲ. ಇದು ನಮ್ಮ ತಂಗಿಯರು ಇರೋ ಏರಿಯಾ. ನಾನು ಏನಿದ್ರು ಚಿಕ್ಕಬೇರೆಕಲ್ ಅಲ್ಲೇ ಇದ್ದಿದ್ದು. ಆ ಏರಿಯಾ ತುಂಬ ಚೆನ್ನಾಗಿತ್ತು. ಇದು ದೊಡ್ಡಣ್ಣವ್ರ ಮನೆ ಇರೋ ಏರಿಯಾ. ನಾನು ಸರಿ ಗೊತ್ತಿಲ್ಲ ಇದು. ನೋಡಿ ಫ್ರೆಂಡ್, ನನ್ನ ಮಗ ನನಗೆ ಅಂತ ಒಂದು ಟಾಪ್ ಕೊಡಿಸಿದ್ದಾನೆ. ಅದು ಎಷ್ಟೇ ಬೆಲೆ ಇರಲಿ ಅದಕ್ಕೆ ಬೆಲೆ ಕಟ್ಟೋಕ್ಕಾಗಲ್ಲ, ಅಷ್ಟು ಪ್ರೀತಿಯಿಂದ ಕೊಡಿಸಿದ್ದಾನೆ. ಒಂದು ಬ್ಯಾಗ್ ಕೊಡಿಸಿದ್ದಾನೆ ಪುಟ್ಟದೊಂದು. ನಾನು ನನ್ನ ದೊಡ್ಡ ಮಗನಿಗೆ ಒಂದು ಜರ್ಕಿನ್ನು, ಒಂದು ಟೋಪಿ, ನನ್ನ ಮುದ್ದು ಮೊಮ್ಮಗಳಿಗೆ ಒಂದು ಸ್ವೆಟರು ತೊಗೊಂಡಿದ್ದೀನಿ. ಆಮೇಲೆ ಒಂದು ನೈಟಿ ತೊಗೊಂಡಿದ್ದೀನಿ. ನನ್ನ ಮಗ ಪಾಪ ಯಾರ್ಯಾರು ಕೊಟ್ಟಿದ್ರು ದುಡ್ಡು ಅದನ್ನೆಲ್ಲ ಕೂಡಾಕೊಂಡು ನಾನು ಹೋದಾಗ ಒಂದೊಂದು ಕೊಡಿಸ್ತಾ ಇರ್ತಾನೆ. ಟೆಂಪರ್ ಗ್ಲಾಸ್ ಹಾಕಿಸ್ತೀನಿ ಇಂದ ಬೇಡ ಅಂದೆ, ಒಡೆದೋಗಿದೆ ಮೊಬೈಲು. ಆಮೇಲೆ ಮೊಬೈಲ್ಗೆ ಒಂದು ಕವರ್ ಹಾಕಿಸ್ತೀನಿ ಇಂದ, ನಾನು ಬೇಡ ಕಣೋ ಇನ್ನೊಂದು ಸ್ವಲ್ಪ ದಿವಸ ಅದರಲ್ಲೇ ಇರಲಿ ಅಂದ್ಬಿಟ್ಟು ನೋಡಿ ಪುಟ್ಟ ಬ್ಯಾಗು ಮತ್ತು ಈ ಟಾಪು ನನ್ನ ಮಗ ಕೊಡಿಸಿರೋದು. ಅದು ಕಮ್ಮಿ ದುಡ್ಡಾದ್ರೂ ಅದು ಪ್ರೀತಿ ಜಾಸ್ತಿ ಇರುತ್ತೆ ಫ್ರೆಂಡ್. ನೋಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಮೊಮ್ಮಗಳು ಸ್ವೆಟರು, ನನ್ನ ಟಾಪು, ನನ್ನ ಮಗನ ಜರ್ಕಿನ್ನು, ಟೋಪಿ, ನನಗೊಂದು ಪುಟ್ಟ ಬ್ಯಾಗ್ ಇಷ್ಟ ಆಯಿತು, ಅದು ಕೊಡ್ಸೋನೆ ನನ್ನ ಮಗ. ಐ ಲವ್ ಯು ಮೈ ಸನ್. ನನ್ನ ಮಗ ಕಳ್ಸೋಕ್ಕೆ ಬರ್ತಾವ ನನ್ನ ಊರಿಗೆ ಬಸ್ಸಿಗೆ ಕಳ್ಸೋಕ್ಕೆ ತಂಗಿ ಬರ್ತಾವ. ಊರೆಲ್ಲ ಇದು ಕೇಳೇ ಬಿಡಿ.
ಆಟೋ ಬಂತು. ಮಗ ಯಾರನ್ನ ಅಲ್ಲೇ ಮನೆ ತಗೊಂಡ್ಬಿಡು, ನಮ್ಮ ಮನೆ ತಗೊಂಡು ನಾವು ನಮ್ಮ ಮನೆ ತಕ್ಕೆ ಅಲ್ಲೇ ಹತ್ಕೊಂಬರ್ಬೋದಾಯ್ತು. ಅವಯ್ ನಮ್ಮ ಮನೆ ತಕ ಬರೋಣ. ಆಟ ಗೊತ್ತಾನಂತ ಅವನೇ. ಹಂಗೆ ನಾವು ಮಾಡ್ಬಿಡೋದಿರೋ ಸಲ ಹಾಂ ಹಾಸನಗೋಡಿಗೆ ಎತ್ತಿದೆ ಫ್ರೆಂಡ್. ಹಾಸನಗೋಡಿ ಫುಲ್ ರಶ್ ಇತ್ತು. ನಮ್ಮ ಪಕ್ಕ ಒಂದು ಹುಡುಗಿ ಕೂತಿದೆಯಲ್ಲ, ಅದು ಒರಿಸ್ಸ, ಅದು ಹಿಂದಿ ಮಾತು. ಒಂಥರ ಪಾತ್ರೆ ಮಾರ್ತಾರಲ್ಲ ಅವರವರು, ಊರೂರ ಮೇಲೆ ಪಾತ್ರೆ ತಗೊಂಬರ್ತಾರಲ್ಲ ಅವರು ಹಿಂದಿ ಮಾತು. ನನಗೆ ಹಿಂದಿ ಬರೋಲ್ಲ, ಅವಳಿಗೆ ಕನ್ನಡ ಬರೋಲ್ಲ. ಸೀಟ್ ಬಿಡು ಅಂದ್ರೆ ಅವಳು ಸೀಟ್ ಬಿಡ್ತಿಲ್ಲ. ಅವ್ರ ಅಪ್ಪನ ಪರ್ಮಿಷನ್ ಬೇರೆ ಕೇಳ್ತಾಳೆ, ಯಾಕೆ ಕೇಳ್ತಾವ್ರೆ ಅಂತ. ಆವಾಗ ಅವ್ರ ಪಕ್ಕ ಕೂತಿರೋ ಜೆಂಟ್ಸು ಒರಿಸ್ಸದವ್ರಂತೆ, ಅವ್ರಿಗೆ ಹಿಂದಿ ಬರುತ್ತೆ. ಆಗ ಅವರು ಆ ಹುಡುಗಿ ಜೊತೆ ಮಾತಾಡಿ ಸ್ವಲ್ಪ ಸೀಟ್ ಬಿಡಿಸಿದ್ರು. ಬೈಪಾಸಿಂದ ಸೀಟ್ ಬಿಟ್ಲು, ನೆಲಮಂಗಲ ಬೈಪಾಸಿಂದ ಸೀಟ್ ಬಿಟ್ಲು. ಆಮೇಲೆ ಹಿಂಗೆ ಮಾತಾಡ್ತಾ ಚೆನ್ನಾಗಿ ಫ್ರೆಂಡ್ ಆದರು. ಅವರು ಒರಿಸ್ಸದವರು ಹಿರಿಸಾವೆಯಲ್ಲಿ ಇಳಿಬೇಕಂತೆ. ಅವ್ರಿಗೂ ಸರಿಯಾಗಿ 5 ವರ್ಷ ಆಗೈತೆ ಬಂದು ಈ ಕಡೆಗೆ. ನನಗೂ ಸರಿಯಾಗಿ ಗೊತ್ತಿಲ್ಲ ಸ್ಟಾಪು ಅಂತ ಅಂದರು. ಅದಕ್ಕೆ ನಾನು ಕದ್ಬೆಳ್ಳಿಲಿ ಇಳ್ಕೊಳ್ಳೋದು. ನೀವು ಅದು ಇನ್ನೂ ಮುಂದೆ ಸ್ಟಾಪ್ ಕೊಡ್ತಾರೆ, ಇಳೀರಿ ಅಂದೆ. ಆಯಿತು, ಯಾರೋ ಜೊತೇಲಿ ಬಂದಿದ್ರೇನೋ ಗೊತ್ತಿಲ್ಲ. ಕದ್ಬೆಳ್ಳಿಲಿ ಇಳ್ಕೊಂಡೆ ಫ್ರೆಂಡ್. ಅಲ್ಲಿ ತುಂಬ ಮಳೆ ಬರ್ತಿತ್ತು, ವೀಡಿಯೋ ಮಾಡೋಕ್ಕಾಗಿಲ್ಲ. ಆಮೇಲೆ ಕದ್ಬೆಳ್ಳಿಲಿ ನಾನು ಬರೋ ಅಷ್ಟೊತ್ತಿಗೆ ಬಸ್ ರೆಡಿ ನಿಂತಿತ್ತು. ಮಳೆಯಲ್ಲಿ ಓಡಿ ಬಂದು ಬಸ್ ಹತ್ಕೊಂಡು ನೆನ್ಕೊಂಡೇ ಬಂದು ಊರಲ್ಲಿ ಇಳ್ದು ಮಳೇಲಿ ವೀಡಿಯೋ ಮಾಡೋಕ್ಕಾಗಿಲ್ಲ. ಮಳೆ ಬರ್ತಿತ್ತಂತ ಮೊಬೈಲೆಲ್ಲ ನೆನೆದೋಗುತ್ತಂತ ವೀಡಿಯೋ ಮಾಡಲಿಲ್ಲ. ಅವರು ಯಾರೋ ಸಾವಿಗೆ ಅಂತ ಬಂದಿದ್ದರು. ಹಿರಿಸಾವೆ ಪಕ್ಕ ಊರು, ಯಾವುದೋ ಸಾವಿಗೆ ಅಂತ ಬಂದಿದ್ದರು. ತುಂಬ ಒಳ್ಳೆಯವರು.